ಸ್ನೇಹಿತರೆ, ನಮ್ ಜೊತೆ ರಕ್ಷಿತ್ ಹೆಗ್ಡೆ ಇದ್ದಾರೆ. ಅವರು ಹೊರಗಡೆ ಇದ್ದಾರೆ, ಮಾತಾಡಕ್ ಹಂಚ್ಕೋತಾ ಇದ್ರು. ಆದ್ರೂ ಮಾತಾಡ್ಸೋಣ. ಏನ್ ರಕ್ಷಿತ್ ಹೆಗ್ಡೆ, ಹೇಗಿದೆ ಕಾರ್ಕಳ? ಹಾ, ಚೆನ್ನಾಗಿ ಸರ್. ಚೆನ್ನಾಗಿದ್ಯಾ? ನಮ್ ಕ್ಲಾಸ್ಗೆಲ್ಲ ಬರ್ತಾ ಇದ್ದೀರಲ್ಲ. ಆನ್ಲೈನ್ ಕ್ಲಾಸ್ ಹೇಗ್ ಅನ್ಸುತ್ತೆ, ಆಫ್ಲೈನ್ ಹೇಗ್ ಅನ್ಸುತ್ತೆ, ಒಂದೆರಡು ಮಾತಾಡಿ. ಸರ್, ಆನ್ಲೈನ್ ಕ್ಲಾಸ್ ಅಂತಂದ್ರೆ ಆ, ಕೆಲವು ಟಾಪಿಕ್ ಕೊಟ್ಟಿರ್ತೀರಿ ಸರ್ ನೀವು. ಆ ಆ ಟಾಪಿಕ್ ಬಗ್ಗೆ ಮಾತಾಡಿದಾಗ ಆ, ಅಂದ್ರೆ ನಮ್ಗೆ ಒಂದು ಕ್ಯಾಮರಾದಲ್ಲಿ ಹೇಗೆ ಮಾತಾಡ್ಬೋದು ಅಂತೇಳಿ ಒಂದು ಐಡಿಯಾ ಸಿಗ್ತದೆ. ಮತ್ತೆ ಮಾತಾಡ್ತಾ ಮಾತಾಡ್ತಾ ಒಂದು ನಮ್ಮ ಮಾತಾಡೋ ಧೈರ್ಯ ಕೂಡ ಒಂದು ಜಾಸ್ತಿ ಆಗ್ತದೆ. ಆ ನಂತರ ಅದು ಕೊಡುವ ಟಾಪಿಕ್ ಕೂಡ ಆ, ಒಂದು ನಮ್ಮ ವ್ಯಕ್ತಿತ್ವ ಒಂದು ವಿಕಸನ ಮಾಡಲಿಕ್ಕೆ ಒಂದು ಪೂರಕ ಆಗಿರೋದ್ರಿಂದ ಆ, ನಮ್ಗೆ ಆ, ನಮ್ಮ ವ್ಯಕ್ತಿತ್ವ ಆಟೋಮೆಟಿಕ್ಲಿ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಂದು ಹೆಲ್ಪ್ ಆಗ್ತದೆ ಸರ್ ಅದು. ಹ್ಮ್ ಹ್ಮ್ ಹ್ಮ್. ಈ ತರ ಮತ್ತೆ 8 ಗಂಟೆಗೆ ಲೈವ್ ಅಲ್ಲಿ ಯಾರಾದ್ರೂ ಅತಿಥಿಗಳನ್ನು ಕರೆಸಿದಾಗ ಆ, ಅತಿಥಿಗಳು ಮಾತಾಡಿದಾಗ ಅವರ ಅನುಭವಗಳನ್ನು ಹಂಚಿಕೊಂಡಾಗ ನಮಗೂ ಕೂಡ ಒಂದು ಬಹಳಷ್ಟು ಒಂದು ಅನುಭವಗಳಾಗ್ತದೆ. ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಯಾವ ತರ ಮಾತಾಡ್ಬೋದು, ಆ ಅತಿಥಿಗಳನ್ನ ನೋಡಿದಾಗ ನಮ್ಗೆ ಕಲ್ತುಕೊಳ್ಳಿಕ್ಕೆ ಆಗ್ತದೆ. ಮತ್ತೆ ಅತಿಥಿಗಳೆಲ್ಲ ಬಂದಾಗ ನಮ್ಗೆ ತುಂಬಾ ಸಂತೋಷ ಕೂಡ ಆಗ್ತದೆ. ಅಂದ್ರೆ ಒಂದು ಆ ವಾತಾವರಣ ಬಹಳ ಚೆನ್ನಾಗಿರ್ತದೆ ಆ ಟೈಮ್ ಇದ್ದು. ಓಕೆ, ಈಗ ಟೋಟಲ್ ಆಫ್ಲೈನ್ ಆಗಿ ಪ್ರೋಗ್ರಾಮಿಗೆ ಬರ್ತಿರಲ್ಲ, ಅದರ ಅನುಭವ? ಆಫ್ಲೈನ್ ಅಂತಂದ್ರೆ ಆಫ್ಲೈನ್ ಇದ್ದು ಅಂತಂದ್ರೆ ಅದು ಆ, ಆ, ಬಹಳ ಚೆನ್ನಾಗಿರ್ತದೆ. ಅಂತಂದ್ರೆ ನಾವು ನಿಮ್ಮ ಎದುರಿಗೆ ಕೂತ್ಕೊಂಡು ಕಲ್ತುಕೊಳ್ತಿರ್ತೇವೆ. ಅಂದ್ರೆ ಅಲ್ಲಿ ಕೆಲವೊಂದು ಕೆಲವು ಟಾಪಿಕ್ಗಳನ್ನ ಕೊಡ್ತೀರಾ, ಆ ಟಾಪಿಕ್ಗಳನ್ನ ಕೊಟ್ಟು ಬಿಟ್ಟು ನಮ್ಗೆ ಮಾತಾಡ್ಲಿಕ್ಕೆ ಹೇಳ್ತೀರಿ. ಅಂದ್ರೆ ಆಗ ಮಾತಾಡ್ಲಿಕ್ಕೆ ಒಂದು ನಮ್ಗೆ ಪ್ರಾಕ್ಟೀಸ್ ಸಿಗ್ತದೆ. ಆನಂತರ ಮಾತಾಡ್ತಾ ಮಾತಾಡ್ತಾ ನಮ್ಮಲ್ಲಿ ಕೆಲವು ಒಂದು ವಿಶೇಷವಾದ ಶಬ್ದಗಳೆಲ್ಲ ಬರ್ತಾ ಇರ್ತವೆ, ವಾಕ್ಯಗಳೆಲ್ಲ ಬರ್ತಾ ಇರ್ತವೆ. ಆ ವಾಕ್ಯಗಳನ್ನು ಹಿಡ್ಕೊಂಡು ಪುನಃ ಪುನಃ ನೀವು ಮಾತಾಡಿಸ್ತೀರಾ, ಅದರ ಬಗ್ಗೆ ವಿವರಣೆಗಳನ್ನ ಕೊಡ್ಲಿಕ್ಕೆ ಹೇಳ್ತೀರಿ. ಮತ್ತೆ ನೀವು ಕೂಡ ವಿವರಣೆಯನ್ನ ಕೊಡ್ತೀರಿ. ಆ ಈ ತ ಈ ತರ ಎಲ್ಲ ನಮ್ಗೆ ಅಲ್ಲಿ ಮಾತಾಡ್ಲಿಕ್ಕೆ ಪ್ರಾಕ್ಟೀಸ್ ಆಗ್ತದೆ. ಆನಂತರ ಮೈಕ್ ಹಿಡ್ಕೊಂಡು ಮಾತಾಡ್ಲಿಕ್ಕೂ ಕೂಡ ಹೇಗೆ ಮಾತಾಡ್ಬೇಕು, ಬಾಡಿ ಲ್ಯಾಂಗ್ವೇಜ್ ಹೇಗಿರ್ಬೇಕು, ಮೈಕನ್ನ ಯಾವ ಕೈಯಲ್ಲಿ ಹಿಡ್ಕೊಳ್ಬೇಕು, ಮತ್ತೆ ಕಣ್ಣು ನೋಡ್ತಾ ಹೇಗೆ ಮಾತಾಡ್ಬೋದು ಅಂದ್ರೆ ನಿಮ್ಮ ಎದುರಿಗೆ ಇದ್ದಾಗ ಮತ್ತೆ ಕೆಲವೊಂದು ಪಾರ್ಟಿಸಿಪೆಂಟ್ಗಳು ಎದುರಿಗೆ ಇದ್ದಾಗ ಕಣ್ಣು ನೋಡ್ತಾ ಹೇಗೆ ಮಾತಾಡ್ಬೋದು, ಅಥವಾ ಗ್ರೂಪ್ ಅಲ್ಲಿ ಹೇಗೆ ಮಾತಾಡ್ಬೋದು, ಇದೆಲ್ಲ ಕೂಡ ಅಲ್ಲಿ ಒಂದು ಆಫ್ಲೈನ್ ಅಲ್ಲಿ ಸ್ಪಷ್ಟವಾಗಿ ಕಲ್ತ್ಕೊಳ್ಲಿಕ್ಕೆ ಆಗ್ತದೆ ಸರ್. ಮತ್ತೆ ನಮ್ಮ ಒಂದು ಆಫ್ಲೈನ್ ಬೆಳಿಗ್ಗೆ ಬಂದಿದ್ರೆ ಸಂಜೆ ಆಗುವಾಗ ನಾವು ತುಂಬಾ ಕಲ್ತ್ಕೊಂಡಿರ್ತೇವೆ. ಮತ್ತೆ ನಮ್ಗೆ ಡೇರಿಂಗ್ ಎಲ್ಲ ಕೂಡ ಜಾಸ್ತಿ ಆಗಿರ್ತದೆ. ಮತ್ತೆ ಓಕೆ, ಹಾ ಗುಡ್. ಮತ್ತೆ ಹೇಳಿ, ಏನಾದ್ರು ಹೇಳೋದಿದ್ರೆ ಫೈನಲ್ ಆಗಿ ಹೇಳ್ಬಿಡಿ. ಅದೇ ತರ ಸರ್. ಅಂದ್ರೆ ಆಫ್ಲೈನ್ ವರ್ಕ್ಶಾಪ್ ಬೆನಿಫಿಟ್ ತುಂಬಾ ಇರುತ್ತೆ ಸರ್. ಅದು ಹೇಳಲಿಕ್ಕೆ ಆಗಲ್ಲ, ಅದನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗ್ತದೆ ಸರ್, ಅಷ್ಟೇ. ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಾದ್ರದ್ದು. ಓಕೆ, ಗುಡ್. ರೆಗ್ಯುಲರ್ ಆಗಿ ಆಫ್ಲೈನ್ ಬರ್ತಾ ಇದ್ದೀರಿ, ಆಲ್ ದಿ ಬೆಸ್ಟ್. ಎಸ್, ಪ್ರೇಮಲತಾ, ಸರ್ ನಮಸ್ಕಾರ ಸರ್. ನಿಮ್ಮ ಅನುಭವ? ಸರ್ ಸರ್ ನಾನು ಇವಾಗ ಇತ್ತೀಚಿನ ದಿನಗಳಲ್ಲಿ ಸೇರ್ಕೊಂಡಿದ್ದೆ. ನಾನೊಂದು ಯೂಟ್ಯೂಬ್ ಜಯಪ್ರಕಾಶ್ ನಾಗ್ ಅಂತ ಹೇಳಿ ಯೂಟ್ಯೂಬ್ ನೋಡ್ಬಿಟ್ಟು ಸೇರ್ಕೊಂಡಿದ್ದೆ. ಇವಾಗ ಅದು ನಮ್ಗೆ ಒಂದು ಅನುಕೂಲ ಆಯ್ತು. ಎವರಿ ಥರ್ಸ್ಡೇ ನಾನು ಇದನ್ನ ಅಟೆಂಡ್ ಮಾಡ್ತೀನಿ ಆನ್ಲೈನ್. ಮತ್ತೆ ಅದರಲ್ಲಿ ಎಲ್ಲಾ ವಿಷಯಗಳನ್ನ ಹೇಳ್ಕೊಡ್ತಾರೆ. ಮತ್ತೆ ಒಬ್ರು ಅತಿಥಿಗಳನ್ನ ವಾರ ವಾರ ಒಬ್ರು ಅತಿಥಿಗಳನ್ನ ಪರಿಚಯ ಮಾಡ್ಕೊಡ್ತಾರೆ. ನಾವು ಸುಮ್ನೆ ಮನೇಲಿ ಕುತ್ಕೊಂಡು ಅಂತ ಅತಿಥಿಗಳ ಜೊತೆ ಮಾತಾಡಕ್ಕೂ ನಮಗೆ ಯೋಗ್ಯತೆ ಇಲ್ಲ. ಆತರ ಒಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ. ನಾವು ಎಲ್ಲಾ ವಿಷಯಗಳನ್ನ ಇತ್ತೀಚೆಗೆ ಒಂದು ಪದದ ಅರ್ಥನೇ ಗೊತ್ತಿರ್ತಿರ್ಲಿಲ್ಲ ನಮ್ಗೆ. ಜೀವನ ಶೈಲಿ ಅಂದ್ರೆ ಏನು, ಯಾವ ತರ ಇದ್ ಮಾಡ್ಬೇಕು, ಅದೆಲ್ಲ ಸುಮ್ನೆ ಒಂದೇನೋ ಒಂದು ಹೌದು ಇದೊಂದು ಓದಿದೀವಿ ಅಷ್ಟೇ ಅಂತ. ಇವ್ರು ಆತರ ಅಲ್ಲ, ಒಂದೊಂದು ವಾರಕ್ಕೆ ಒಂದ್ ನಾಲ್ಕ್ ನಾಲ್ಕು ಪ್ರಶ್ನೆಗಳು ಕೊಡ್ತಾರೆ, ಅದ್ರದ್ದು ಅರ್ಥ ಏನು ಅಂತ ನೀವೇ ಹೇಳಿ ಅಂತಾರೆ. ನಾವು ಅದನ್ನ ಹೆಂಗಾರ ಆಗ್ಲಿ ಹುಡುಕಿ ಕೆದಕಿ ಏನಾರು ಮಾಡಿ ಒಂದ್ ತಂದು ಅದನ್ನ ಸರ್ ಮುಂದೆ ಹೇಳಿ ಅದ್ರದ್ದು ಅನುಭವ ಪಡ್ಕೋತೀವಿ. ಎಲ್ಲಾ ಪಾರ್ಟಿಸಿಪೇಟ್ ಒಂದೊಂದ್ ತರ ಹೇಳ್ತಾರೆ ವಿವಿಧವಾಗಿ, ಅದನ್ನೆಲ್ಲ ನಾವು ತಿಳ್ಕೊತೀವಿ. ಮತ್ತೆ ಅತಿಥಿಗಳು ಅವರು ಬಂದಿದ್ದ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಗೆ ಹೇಳ್ಕೊಡ್ತಾರೆ, ಅವ್ರದ್ದು ಇದೆಲ್ಲಾನು ಅದನ್ನ ನಾವು ಕಲ್ತ್ಕೊತೀವಿ. ನೋಡಿ ನಮ್ಗೆ ಅವ್ರ ಜೊತೆ ಮಾತಾಡೋದು ಇದು ಎಲ್ಲ ನಮಗೆ ತುಂಬಾ ಖುಷಿ ಕೊಡ್ತಾ ಇದೆ. ನಾನು ಆಫ್ಲೈನ್ ಬರ್ಬೇಕು ಅಂತ ಅನ್ಕೋತಾ ಇದ್ದೀನಿ, ಅದ್ ಆಗ್ತಾ ಇಲ್ಲ. ಹ್ಮ್. ಆನ್ಲೈನ್ ಅಲ್ಲಿ ಇದ್ ಮಾಡ್ತಾ ಇದ್ದೀನಿ. ನಂದೊಂದು ಅನಿಸಿಕೆ ಏನು ಅಂದ್ರೆ, ಜಯಪ್ರಕಾಶ್ ನಗರ್ ಹೇಳಿ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಎಲ್ಲರ ಹತ್ರ ಕೇಳ್ಕೊತೀನಿ. ಓಕೆ, ಶಿವಮೊಗ್ಗದ ತರಬೇತುದಾರ ಕೃಷ್ಣಮೂರ್ತಿಗಳು ಏನ್ ಹೇಳ್ತಾರೆ? ನಮಸ್ಕಾರ ಸರ್. ನಾನು ಒಂದು 2 ವರ್ಷಗಳ ಹಿಂದೆ ಭಾಷಣ ಕೌಶಲ್ಯ ಮತ್ತೆ ಇದು ಪ್ರತಿಯೊಂದು ಈಗ ಭಾಷಣ ಕೌಶಲ್ಯ ಬಗ್ಗೆ ನಾನು ಸರ್ಚ್ ಮಾಡ್ತಾ ಇದ್ದೆ ಆನ್ಲೈನ್ ಅಲ್ಲಿ. ಎಲ್ಲಿ ನಾನು ಇದನ್ನ ಕಲಿಬಹುದು, ಯಾಕೆಂದ್ರೆ ನಾವು ಇರೋದು ಶಿವಮೊಗ್ಗದಲ್ಲಿ, ಇದಕ್ಕೆ ನಮ್ಮಲ್ಲಿ ಸೌಲಭ್ಯ ಇರ್ಲಿಲ್ಲ. ಇದನ್ನ ಕಲಿಬೇಕು ಅಂದ್ರೆ ನಾವು ಬೆಂಗಳೂರಿಗೆ ಹೋಗ್ಬೇಕಿತ್ತು. ತಮ್ಮ ಈಗ ಲೈವ್ ಹೋಗ್ಬೇಕು ಅಂದ್ರೆ ನಾವು ರೆಗ್ಯುಲರ್ ಆಫ್ಲೈನ್ ಅಲ್ಲಿ ಬರ್ಬೇಕು ಅಂದ್ರೆ ಬೆಂಗಳೂರಿಗೆ ಬರ್ಬೇಕಾಗತ್ತೆ.
ಸುಮಾರು ಟೈಮ್ಗಳೆಲ್ಲ ಕಳೆದೋಗ್ತಿತ್ತು. ಆ ಟೈಮಲ್ಲಿ ನಾನು ಸರ್ಚ್ ಮಾಡ್ಬೇಕಾದ್ರೆ ನನಗೆ ಕಂಡು ಬಂದಿದ್ದು ತಮ್ಮದೊಂದು ಚಾನಲ್, ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರ ಯೂಟ್ಯೂಬ್ ಚಾನಲ್. ಆ ಚಾನಲ್ ನಾನು ಚೆಕ್ ಮಾಡಿ ಆಮೇಲೆ ನನಗೆ ತಮ್ಮ ಜೊತೆ ನಾನು ದೂರವಾಣಿ ಮುಖಾಂತರ ಮಾತಾಡಿ ನಾನು ತಮ್ಮಲ್ಲಿ ನಾನು ನೋಂದಣಿ ಮಾಡ್ಕೊಂಡು ಗೋಲ್ಡ್ ಇದರ ಸ್ಕೀಮಲ್ಲಿ ನಾನು ತಮ್ಮ ಜೊತೆ ನಾನು ತರಬೇತಿ ಪಡಿತಾ ಇದ್ದೀನಿ. 2 ವರ್ಷದಿಂದ ನಾನು ರೆಗ್ಯುಲರ್ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೆ. ಕಾರಣದಿಂದ ಒಂದು ಸುಮಾರು ಗ್ಯಾಪ್ ಸಿಕ್ತು ನನಗೆ, ಟ್ರೈನಿಂಗ್ ಮಾಡೋಕ್ಕಾಗಲಿಲ್ಲ. ಅದಲ್ಲದೆ ನಾನು 3 days ಕ್ಯಾಂಪ್ ಸಹ ಬಂದಿದ್ದೀನಿ. ಇದರಲ್ಲಿ ಯಲಹಂಕ ಹತ್ರ ಒಂದು ಯಾವ್ದು ಇದಿದೆಯಲ್ಲ ಸರ್, ದೇವನಹಳ್ಳಿ ಹತ್ರ. ದೇವನಹಳ್ಳಿ ಹತ್ರ ತುಂಬಾ ಎಫೆಕ್ಟಿವ್ 3 days ಪ್ರೋಗ್ರಾಮ್ ಇತ್ತು ಸರ್ ನಮಗೆ. ಯಾಕೆಂದ್ರೆ 3 days ನಮಗೆ ಕಳೆದಿದ್ದೇ ಗೊತ್ತಾಗಿಲ್ಲ ಆ ವಿಷಯದಲ್ಲಿ. ಟ್ರೈನಿಂಗ್ ತುಂಬಾ ಎಫೆಕ್ಟಿವ್ ಟ್ರೈನಿಂಗ್ ಅದು ಆಫ್ಲೈನ್ ಅಲ್ಲಿ ನಡೆದಿತ್ತು. ಅದಲ್ಲದೆ ಪ್ರತಿ ಗುರುವಾರ ದಿನ ನಮಗೆ ಸಂಜೆ ಒಂದು 7 o'clock ಪ್ರತಿದಿನ ಇರುತ್ತೆ, ಕ್ಲಾಸಸ್ ನಡೀತಾ ಇರುತ್ತೆ. ಅದರಲ್ಲಿ ಏನಂದ್ರೆ ನಮಗೆ ಈ ಒಂದೇ ಕ್ಷೇತ್ರ ಅಂತ ಇಲ್ಲ, ಪ್ರತಿಯೊಂದು ಯಾವುದೇ ವಿವಿಧ ವಿಷಯಗಳನ್ನ ತಗೊಂಡು ನಾವು ಡಿಸ್ಕಷನ್ ಮಾಡ್ತೀವಿ. ನಾವು ಆನ್ಲೈನ್ ಫ್ರೆಂಡ್ಸ್ ಈಗ ನಮ್ಮ ಜೊತೆಲಿ ಸುಮಾರು ಜನ ನೋಂದಣಿ ಆಗಿದ್ದಾರೆ, ತಮ್ಮ ಇದರಲ್ಲಿ ಸಬ್ಸ್ಕ್ರೈಬರ್ ಇದಾಗಿದ್ದಾರೆ. ತರಬೇತಿಗೋಸ್ಕರ ಆನ್ಲೈನ್ ಅಲ್ಲಿ ನೋಂದಣಿ ಮಾಡ್ಕೊಂಡು ಜೊತೆಲಿ ಇರ್ತಾರೆ. ಎಲ್ಲರೂ ವಿಷಯಗಳು ಒಬ್ಬೊಬ್ರಿಗೆ ಹಂಚಿಕೊಂಡಾಗ ಸುಮಾರು ವಿಷಯಗಳು ನಮಗೆ ಬರ್ತವೆ. ಮತ್ತೆ ಪದಗಳ ಜೋಡಣೆ ತುಂಬಾ ಶೀಘ್ರವಾಗಿ ಮಾಡ್ಲಿಕ್ಕೆ ಮತ್ತೆ ನಮ್ಮಲ್ಲಿರುವಂತ ಭಯನ ಹೋಗಲಾಡಿಸ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಸರ್. ಈ ವಿಷಯದಲ್ಲಿ ತುಂಬಾ ಎಫೆಕ್ಟಿವ್ ಟ್ರೈನಿಂಗ್ ತಮ್ಮಿಂದ. ಅದಲ್ಲದೆ ಮತ್ತೇನಂದ್ರೆ ಇದಿಷ್ಟೇ ಅಲ್ಲದೆ ನೀವು ಒಂದು 8 ಗಂಟೆಗೆ ಏನ್ ಮಾಡ್ತೀರಾ, ಯಾರಾದ್ರೂ ಒಬ್ಬ ವ್ಯಕ್ತಿನ VIP ಯಾವ ವಿವಿಧ ಕ್ಷೇತ್ರದಲ್ಲಿ ಯಾರು ನುರಿತಿರ್ತಾರ ಅಂತಂತ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ನಮ್ಮ ಜೊತೆ ಅವ್ರ ಜೊತೆ ಸಂವಾದಕ್ಕೆ ಬಿಡ್ತೀರಾ. ಮತ್ತೆ ಅವರಿಂದ ಸುಮಾರು ವಿಷಯಗಳು ತಿಳ್ಕೊತೀವಿ ಸರ್ ನಾವು. ತುಂಬಾ, ಯಾಕೆಂದ್ರೆ ಹೇಳಲಿಕ್ಕಿಂತ ಕೆಲವರು ಈ ವಿಷಯಕ್ಕೆ ಸಂಬಂಧವಾಗಿ ಅವರು ನಮ್ಮನ್ನ ಆನ್ಲೈನ್ ಅಲ್ಲಿ ಬಂದು ವೀಕ್ಷಣೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಪಬ್ಲಿಕ್ಸ್ ಆಡಿಯನ್ಸ್. ಯಾಕೆಂದ್ರೆ ಈ ತರ ಕಾರ್ಯಕ್ರಮಗಳು ನಮಗೆ ನಾವಿರೋ ಜಾಗದಲ್ಲಿ ಸಿಗೋದು ತುಂಬಾ ಕಷ್ಟ ಸರ್. ಈ ತರ ಕೆಲವು ನಮಗೆ ಲಾಸ್ಟ್ ಟೈಮ್ ಈಗ ಇವ್ರನ್ನ ಎಕ್ಸ್ಪೀರಿಯನ್ಸ್ ಇರೋನ್ನ ನಮಗೆ ಕೊಟ್ಟಿದ್ರೆ, ಅವರು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರೋಂಥವ್ರಿಗೆ ಮಹೇಶ್ ಮಾಸನಾಳ್ ಅಂತ ಅನ್ಸುತ್ತೆ. ಆತರ ವಿವಿಧ ಕ್ಷೇತ್ರದವ್ರನ್ನೆಲ್ಲ ಪ್ರತಿ ವಾರದಲ್ಲೂ ಒಬ್ಬೊಬ್ರು ಬರ್ತಿರ್ತಾರೆ. ನಾವು ಕಾಯ್ತಿರ್ತೀವಿ ನೆಕ್ಸ್ಟ್ ವೀಕ್ ಅಲ್ಲಿ ಯಾರಿದ್ದಾರೆ ಅಂತ. ಆ ತರ ವ್ಯಕ್ತಿಗಳನ್ನ ನಮಗೆ ಭೇಟಿ ಮಾಡಿಸ್ತೀರಾ. ಇದರಿಂದ ನಾನು ಹೇಳೋದೇನಂದ್ರೆ, ಆನ್ಲೈನ್ ಅಲ್ಲಿ ನಾವು ಈ ಕ್ಲಾಸಸ್ ತಗೊಳೋದ್ರಿಂದ ನಮಗೆ ಪ್ರತಿಯೊಂದು ಈಗ ಭಾಷಣ ಕೌಶಲ್ಯ ಇರ್ಬೋದು, ನಿರೂಪಣೆ ಇರ್ಬೋದು, ಸಂವಾದ ಇರ್ಬೋದು, ಈ ತರ ಪ್ರತಿಯೊಂದು ನಾವು ಎನ್ಹಾನ್ಸ್ ಮಾಡ್ಕೊಳ್ಲಿಕ್ಕೆ, ಮುಂದುವರಿಲಿಕ್ಕೆ, ಅಪ್ಗ್ರೇಡ್ ಮಾಡ್ಕೊಳ್ಲಿಕ್ಕೆ ತುಂಬಾ ಒಂದು ರಹದಾರಿ. ಇದಲ್ಲದೆ ಮತ್ತೇನ್ ಹೇಳ್ತೀನಿ ಅಂದ್ರೆ, ಇದಕ್ಕೆ ಪೂರಕವಾಗಿ ತಮ್ಮ ಸುಮಾರು ವಿವಿಧ ಲೇಖನಗಳಿದೆ ನಿಮ್ದು. ಅನುಕ್ಷಣ ಅನುಭವಿಸಿ, ಮತ್ತೆ ಇದು ಇನ್ನು ಬುಕ್ಸ್ ಇದೆ ಸರ್, ನಾನು ಬುಕ್ಸ್ ತಗೊಂಡಿದ್ದೀನಿ. ಈ ತರ ಸುಮಾರು ಬುಕ್ಸ್ಗಳಿದೆ. ಅವನ್ನೆಲ್ಲ ರೆಫರ್ ಮಾಡೋದ್ರಿಂದ ಇವ್ರು ಹೊಸ ಜಾಯಿನ್ ಆಗಂತವ್ರಿಗೆಲ್ಲ ಇದೊಂದು ಮಾರ್ಗದರ್ಶಕ ಆಗುತ್ತೆ ಅಂತ ಹೇಳ್ತೀನಿ ಸರ್. ವೆರಿ ಗುಡ್, ವೆರಿ ಗುಡ್. ಸ್ನೇಹಿತರೆ, ನಿಮಗೂ ಆಸಕ್ತಿ ಇದೆಯಾ? 9341259661ಗೆ ಕರೆ ಮಾಡಿ ಆನ್ಲೈನ್ ಅಥವಾ ಆಫ್ಲೈನ್ ಟ್ರೈನಿಂಗಿಗೆ ಕನೆಕ್ಟ್ ಆಗಿ. ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ 2 ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ. ಸೋಷಿಯಲ್ ಮೀಡಿಯಾನಲ್ಲಿ FB ಪೇಜ್, ಇನ್ಸ್ಟಾಗ್ರಾಮ್, X, ಲಿಂಕ್ಡ್ಇನ್ನಲ್ಲಿ ಕೂಡ ನೀವು ಕನೆಕ್ಟ್ ಆಗ್ಬೋದು. ಟೆಲಿಗ್ರಾಮ್ ಚಾನಲ್ನಲ್ಲಿ ನೀವು ಜಸ್ಟ್ ಜಾಯಿನ್ ಆಗಿದ್ರೆ ನಿಮಗೆಲ್ಲ ನಮ್ಮ ಮಾಹಿತಿ ಸಿಗ್ತದೆ. ನಮ್ಮೆಲ್ಲ ಪುಸ್ತಕಗಳು ಸಪ್ನಾ ಬುಕ್ ಹೌಸ್ ಮತ್ತು Amazon.in ನಲ್ಲಿ ಲಭ್ಯ ಇರುತ್ತೆ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಆಗ್ತಾನೆ. ಬಾಯ್ ಬಾಯ್.